ಹಾಯ್ ಫ್ರೆಂಡ್ಸ್, ಇದು ನಾನೀಗ ಗೇರು ಬೀಜ ಹೆಕ್ತಾ ಇರೋದು. ನಮ್ಮ ಮನೆಯಲ್ಲೇ ಆದ ಗೇರು ಬೀಜ. ಇದನ್ನು ಬಕೆಟ್ ನೋಡಿ ನೀವು ಬಳಸ್ಬೋದು. ತುಂಬ ಗೇರು ಬೀಜ ಆಗ್ತಾ ಉಂಟು. ಬಕೆಟ್ 3-4 ದಿವಸ ಮೊದಲಿನ ಗೇರು ಬೀಜ. ಸಂಜೆ ಟೈಮ್ ಸಿಗುವಾಗ ಹೀಗೆ ಎಕ್ಕಿ ಕೂತ್ಕೊಳ್ಳೋದು. ಈಗ ಇದನ್ನು ಉರಿದು ಹೇಗಂತ ನಾನೀಗ ಸ್ವಲ್ಪ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಇದೀಗ ಈ ಥರ ತೆಂಗಿನ ಓಲೆ, ಅದೇ ತೆಂಗಿನ ಗರಿ ಮತ್ತು ಬಾಳೆ ಎಲೆ ಇದ್ದ ಕಸ ಎಲ್ಲ, ಮರದ ತುಂಡು ಎಲ್ಲ ಹಾಕಿ ಒಂದು ಸಣ್ಣಗೊಂದು ಬೆಂಕಿ ಮಾಡಬೇಕು. ಈ ಥರ ಒಂದು ದೊಡ್ಡ ಇರುವ ಟಿನ್ ಇಡಬೇಕು. ಈ ಟಿನ್ನಿನೊಳಗೆ ಬೆಂಕಿ ಕಡಿಮೆ ಆಗುವಾಗ ಸ್ವಲ್ಪ ಗೇರು ಬೀಜ ಇಡಬೇಕು. ಗೇರು ಬೀಜ ಒಂದು 2 ಹಿಡಿ ಹಾಕೋದಷ್ಟೇ. ಮತ್ತೆ ಇದೀಗ ಈ ಥರ ಉರಿಬೇಕು. ಕಪ್ಪಾಗಿ ಹುರಿದ್ರೆ ಕಹಿ ಇರ್ತದೆ ತಿನ್ನುವಾಗ. ಸ್ವಲ್ಪ ಬೆಂಕಿ ತಾಗುವಾಗೆ ಹುರಿದ್ರೆ ಸಾಕು. ಈ ಥರ ಉರಿಬೇಕು. ಆಗ ಈಗ ಬುತ್ತಿ ಈ ಥರ ಹೊಡಿಬೇಕು. ಆಗ ಒಳ್ಳೆ ಒಳಗಡೆ ರೋಸ್ಟ್ ಬಿಸಿ ಇದೆ, ತುಂಬ ಕೈ ಬಿಸಿ ಆಗ್ತಾ ಉಂಟು. ಬುದ್ದಿ ತೆಗಿಬೇಕು. ಈಗ ಈ ಥರ ಬಂದಿದೆ ಗೇರು ಬೀಜ. ಕೈಯೆಲ್ಲ ಕರಿ ಕರಿಯಾಗಿದೆ, ಆದರೆ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಇದೆ. ವಿಡಿಯೋ ನೋಡಿದ್ರಲ್ಲ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.